ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು 2 ಸ್ಟೆಪ್ ಕ್ರೋಶಾ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ. ನಾನು ಮೊದಲಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ 11 ನಂಬರ್ದು ಕ್ರೋಶಾ ನೀಡಲ್ 0.7 mm. ಈಗ ನಾನು ಮೊದಲಿಗೆ 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಇವಾಗ ಈ ಥರ ನೋಡಿ, ಈ ಥರ ಲಾಕ್ ಮಾಡ್ಕೊಂಬಿಟ್ಟು ನಾನು ಸೈಡಲ್ಲೇ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊತೀನಿ. ಇದು ಬಟ್ಟೆಗೆ ಲಾಕ್ ಆಯಿತು. ಲಾಕ್ ಆದಮೇಲೆ ನಾನು 5 ಚೈನ್ ಹಾಕ್ಕೊತಾ ಇದ್ದೀನಿ. 4 5 5 ಚೈನ್ ಹಾಕ್ಕೊಂಬಿಟ್ಟು ನೋಡಿ, ನೀಡಲ್ಲ ಇಟ್ಕೊಂಡು ಸೂಜಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಒಂದು ಟೈಮು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಈಗ ಮತ್ತೆ ನಾನು 5 ಚೈನ್ ಹಾಕ್ಕೊತಿದ್ದೀನಿ. 2 3 4 5 ಮತ್ತೆ ಈ ಥರ ಬಿಟ್ಟು ಸೂಜಿ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು. ನಾನು ಫಸ್ಟ್ ಸ್ಟೆಪ್ಪು ಬಂದು ಬರೀ ಚೈನ್ ಹಾಕ್ತಿದ್ದೀನಿ. 5 ಚೈನ್ ಹಾಕ್ಕೊಂಡು ಫುಲ್ ಸೀರೆಗೆ ಫುಲ್ ಇದೇ ಥರ ಹಾಕ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ಕಂಪ್ಲೀಟ್ ಸೀರೆಗೆ ಫುಲ್ಲು ಚೈನ್ 5 ಚೈನ್ ಹಾಕ್ಕೊಂಡು ಹೋಗಬೇಕು. ನೋಡಿ, ಈ ಥರ ಬರುತ್ತೆ. ಇವಾಗ ಇದು ಫುಲ್ ಕಂಪ್ಲೀಟಾಗಿ ಹಾಕಿದ್ಮೇಲೆ ಹೇಗೆ ಅನಿಸುತ್ತೆ ತೋರಿಸ್ತೀನಿ. ನೋಡಿ, ಈ ಥರ ಫುಲ್ ಫಿನಿಶ್ ಆಯಿತು. ಇವಾಗ ಇದನ್ನು ನಾನು ಸೆಕೆಂಡ್ ಸ್ಟೆಪ್ ಮಾಡ್ತಿದ್ದೀನಿ. ಈ ಥರ ಮತ್ತೆ ಅದೇ ಜಾಗದಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಲಾಕ್ ಮಾಡ್ಕೊಂಬಿಟ್ಟು ನಾವು 5 ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಇವಾಗ ನಾನು 3 ಚೈನ್ ಹಾಕ್ತಿದ್ದೀನಿ. 3 ಚೈನ್ ಹಾಕ್ಬಿಟ್ಟು ಮತ್ತೆ ಅದೇ 5 ಚೈನ್ ಗ್ಯಾಪಲ್ಲೇ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ನೋಡಿ, ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಲ ಲಾಕ್ ಮಾಡ್ಕೋಬೇಕು. 5 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಬರುತ್ತೆ. ಇಲ್ಲಿ ಕುಚ್ಚು ಬರುತ್ತೆ. ಇವಾಗ ಇಲ್ಲಿಂದ ನಾನು ಡೈರೆಕ್ಟಾಗಿ ಆರ್ಚ್ ತೊಗೊತಾ ಇದ್ದೀನಿ ಕಂಬಗಳನ್ನ. ನೋಡಿ, ಈ ಥರ ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಎರಡರಲ್ಲೊಂದು ಈ ಥರ ತೊಗೋಬೇಕು. ಈ ಥರ ನಾನು 14 ಕಂಬಗಳನ್ನ ತೊಗೊತಾ ಇದ್ದೀನಿ. ಇದು ತುಂಬ ಈಸಿನೂ ಆಗಿದೆ, ಚೆನ್ನಾಗೂ ಕಾಣಿಸುತ್ತೆ. ಇದು ನೋಡಿ, 4 ಆಯಿತು. 5 6 ಇಲ್ಲಿ 7 ಆಯ್ತು. ಇವಾಗ ನಾನು 7 ಕಂಬ ಆದಮೇಲೆ ನೋಡಿ, ಈ ಥರ ನಾನು ಮಾಮೂಲಿ ಮೀಡಿಯಮ್ ಸೈಜು ಬೀಟ್ ತೊಗೊತಾ ಇದ್ದೀನಿ. ಈ ಥರ ಬೀಟ್ ತೊಗೊಂಬಿಟ್ಟು ಲಾಕ್ ಮಾಡ್ಕೊಳ್ಳಲ್ಲ. ನಾನು ಮತ್ತೆ ತಿರ್ಗಾ 14 ಕಂಬಗಳನ್ನ ತೊಗೊತೀನಿ. 7 ಕಂಬಗಳನ್ನ ತೊಗೊತೀನಿ. ಈ ಕಡೆ 7 ಆಯ್ತಲ್ವ. ಇವಾಗ
7 ಕಂಬ ಕಂಪ್ಲೀಟ್ ಆಯಿತು. ಈ ಥರ ಕಾಣಿಸುತ್ತೆ. 7 ಕಂಬ ಮತ್ತು ಬೀಡ್ಸು ಮತ್ತು 7 ಕಂಬ ಹಾಕ್ಬಿಟ್ಟು ನಾನು ಮಾಮೂಲಿ ಬೀಡ್ಸ್ ತೊಗೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ 5 ಚೈನ್ ಗ್ಯಾಪಲ್ಲಿ ಮತ್ತೆ ನಾವು ಲಾಕ್ ಮಾಡ್ಕೋಬೇಕು. ಇವಾಗ ನೋಡಿ ಈ ಥರ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಮತ್ತು ಮಾಮೂಲಿ 5 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಇನ್ನೂ ಒಂದು ಸಲ ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಕುಚ್ಚು ಬರುತ್ತೆ, ಮಧ್ಯಕ್ಕಿದು ಆರ್ಚ್ ಬರುತ್ತೆ ನೋಡಿ. ಮತ್ತೆ ಇಲ್ಲಿಂದ ನಾವು ಈ 5 ಚೈನ್ ಗ್ಯಾಪಲ್ಲಿ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಈ ಥರ 7 ಕಂಬ ಹಾಕಿ ಒಂದು ಬೀಟ್ ಹಾಕಿ ಮತ್ತೆ 7 ಕಂಬ ನೋಡಿ 6 ಕಂಬ ಆಯಿತು. ಇವಾಗ ನಾನು ಒಂದು ಬೀಟ್ ಹಾಕ್ಕೊತೀನಿ. ಬೀಟ್ ಹಾಕ್ಕೊಂಡು ಮತ್ತೆ ಈ ಕಡೆ 7 ಕಂಬಗಳನ್ನ ಹಾಕ್ಕೋಬೇಕು. ಇವಾಗ ಇದಾಯಿತು. ಅವರು ಈ ಥರ ಇದಾದಮೇಲೆ ಮತ್ತೆ ತಿರ್ಗಿ ನಾವು ಲಾಕ್ ಮಾಡ್ಕೋಬೇಕು. 5 ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಬರುತ್ತೆ ನೋಡಿ. ಇದು ಫುಲ್ ಫಿನಿಶ್ ಸಾರಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್ ಆದಮೇಲೆ ಈ ಥರ ಕಾಣಿಸ್ತಿದೆ. ತುಂಬ ಈಸಿ ಆ್ಯಂಡ್ 2 ಸ್ಟೆಪ್ಪಲ್ಲಿ ಮಾಡ್ಬೋದಂತ ಕ್ರೋಶಾ ಡಿಸೈನು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.